ಅದೇ ತರ ಕಾಂಪ್ರಿಹೆನ್ಸಿವ್ SOP ಬೈಬಲ್ನಲ್ಲಿ ಒನ್ ಸ್ಮಾಲ್ ಕಾಂಪೋನೆಂಟ್ ಈಸ್ ದ ಬುಕ್ ಆಫ್ ಎಫಿಷಿಯನ್ಸ್. ಈ ಬುಕ್ ಆಫ್ ಎಫಿಷಿಯನ್ಸ್ ನಲ್ಲಿ ಪಾಲ್ ಆ ಕಾಲದಲ್ಲಿ ಒಂದು SOP ಬರೆದಿದ್ದಾರೆ. ನಾವು ಬೇರೆ ಬೇರೆ ರಿಲೇಶನ್ಶಿಪ್ನಲ್ಲಿ ನಾವು ಹೇಗೆ ಅಂತ ನಾವು ತಮ್ಮ ಜೀವನ ನಡೆಸಬೇಕು, ನಮ್ಮ ರಿಲೇಶನ್ಶಿಪ್ ಒಬ್ಬರಿಗೆ ಹೇಗಿರಬೇಕು, ನಾವು ಹೇಗೆ ಕಾಪಾಡಬೇಕು, ದೇವರ ಮೇಲೆ ನಾವು ಹೇಗೆ ನಂಬಿಕೆ ಇಡಬೇಕು ಫಾರ್ ಎವ್ರಿಥಿಂಗ್. ಈ ಕಾಂಪ್ರಿಹೆನ್ಸಿವ್ ಪಾಲಿಸಿ ಡಾಕ್ಯುಮೆಂಟ್ ಬೈಬಲ್ನಲ್ಲಿ ಎಫಿಷಿಯನ್ಸ್ 5, ನಾನು ಇವತ್ತು ಫೋಕಸ್ ಮಾಡ್ತಾ ಇರೋದು ಎಫಿಷಿಯನ್ಸ್ ಚಾಪ್ಟರ್ 6 ವರ್ಸಸ್ ಯು ಕುಡ್ ಸೇ 1 to 19. ಬಟ್ ನಾನು ಬರೀ ಎಫಿಷಿಯನ್ಸ್ ಚಾಪ್ಟರ್ 6 1 to 19 ನಲ್ಲಿ ನಾನು ಫೋಕಸ್ ಮಾಡಿದ್ರೆ ವಿತೌಟ್ ರೆಫರಿಂಗ್ ಟು ಹಿಂದೆ ಏನು ಬರ್ತಿದಂತ ನಂದು ಏಮ್ ಇವತ್ತು ಆ ಉದ್ದೇಶ ನಿಮಗೆ ಹೇಳಕ್ ಆಗಲ್ಲ. ಅದಕ್ಕೆ ಈ SOP ಡಾಕ್ಯುಮೆಂಟ್ ಎಫಿಷಿಯನ್ಸ್ ಚಾಪ್ಟರ್ 6 ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನಲ್ಲಿ ಏನೇನು ವಿಷಯಗಳು ಹೈಲೈಟ್ ಮಾಡಿದ್ದಾರೆ ದೇವರಂತ ನಾವು ನೋಡ್ತೀವಿ. ಫಸ್ಟ್ ಪಾಲ್ ಈಸ್ ಟಾಕಿಂಗ್ ಅಬೌಟ್ ಯೂನಿಟಿ ಇನ್ ದ ಬಾಡಿ ಆಫ್ ಕ್ರೈಸ್ಟ್. ಅಂದ್ರೆ ನೀವು ಇಫ್ ಯು ಲುಕ್ ಅಟ್ ದ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 4 verses 1 onwards, from verses 1 to 16 ಇಲ್ಲಿ ನೀವು ನಿಮ್ಮ ರೆಫರೆನ್ಸ್ ಹೇಗಿರಬೇಕು, ನಿಮ್ಮ ರಿಲೇಶನ್ಶಿಪ್ ಹೇಗಿರಬೇಕು ದೇವರ ಜೊತೆ, ಇದರ ಬಗ್ಗೆ ಹೇಳ್ತಾರೆ. ನಾವು ಮಿಲಿಟರಿನಲ್ಲಿ ಯಾವುದಾದ್ರೂ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡುವಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಪ್ರಿಯಾಂಬಲ್ ಬರಿತೀವಿ, ಒಂದು ಚಿಕ್ಕ ಟಿಪ್ಪಣಿ ಅದರ ಮೇಲೆ, ಸ್ಮಾಲ್ ನೋಟ್. ಅದು ಬರೆದ್ಬಿಟ್ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ನಾವು ರೆಫರೆನ್ಸ್ ಅಂತ ಹಾಕ್ತೀವಿ. ನಾನು ಏನೇನು ರೆಫರ್ ಮಾಡಿದೀವಿ, ಯಾವ ರೂಲು, ಡಿಫೆನ್ಸ್ ಸರ್ವಿಸ್ ರೆಗ್ಯುಲೇಷನ್ ರೆಫರ್ ಮಾಡಿದಿರೋ, ನಾವು ಏನದು ಸರ್ವಿಸ್ ಮ್ಯಾನ್ಯಲ್ ಏನಾದರೂ ರೆಫರ್ ಮಾಡಿದಿರೋ, ನಮ್ಮ ಡಿಫೆನ್ಸ್ ಲಾ ಬುಕ್ಸ್ ಇದೆ ಅದು ರೆಫರ್ ಮಾಡಿದಿರೋ, ಏನಾದರೂ ಡೈರೆಕ್ಷನ್ಸ್ ಬಂದಿರುತ್ತೋ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ, ಅದೆಲ್ಲ ರೆಫರೆನ್ಸ್ ಹಾಕ್ತೀವಿ. ಆ ರೆಫರೆನ್ಸ್ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಹಾಕ್ತೀವಿ ಅನೆಕ್ಸ್ಚರ್ ಅಂತ. ಅನೆಕ್ಸ್ಚರ್ ಅಂದ್ರೆ ಅದರೊಳಗೆ ಬೇಸಿಕ್ಲಿ ಯಾವ್ದಾದ್ರು ಫೋಟೋಗ್ರಾಫ್ಸು, ಇಲಿಸ್ಟ್ರೇಷನ್ಸು, ಬೇರೆ ಏನಾದರೂ ಬಂದಿರೋದು ನೋಟಿಸ್ಗಳು, ಅದೆಲ್ಲ ಅನೆಕ್ಸ್ಚರ್ನಲ್ಲಿ ಹಾಕ್ತೀವಿ. ಅದು ಇದೆಲ್ಲ ಮಧ್ಯ ಕೀಪಿಂಗ್ ಇಟ್ ಇನ್ ದ ಸೆಂಟರ್, ದೆನ್ ನಾವು SOP ಬರಿತೀವಿ. ಅದೇ ತರ ಇಲ್ಲಿ ಪಾಲ್ನವರು ಅವ್ರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಅವರು ಹಿ ವಾಸ್ ಇನ್ಸ್ಪೈರ್ಡ್ ಬೈ ದ ವರ್ಡ್ ಆಫ್ ಗಾಡ್. ಅವ್ರು ಫುಲ್ ಬಿಬ್ಲಿಕಲ್ ರೆಫರೆನ್ಸ್ ಎಲ್ಲ ತಗೊಂಡಿದ್ದಾರೆ. ಇಲ್ಲಿ ಇಫ್ ಯು ಸಿ ಚಾಪ್ಟರ್ 4 verse 11, ಯಾರಾದ್ರೂ ಓದ್ತೀರಾ? ಚಾಪ್ಟರ್ 4 verse 11 ಯಾರಾದ್ರೂ ಓದ್ಬೋದಾ? Can somebody read? I can see Hema Darwadkar. Can you read? Pastor Solomon, are you able to hear me? Also. Okay, fine. So I will read chapter 4 verse 11. It was he who gave some of the apostles, some of the prophets, some of the evangelists, and some of the pastors and teachers to prepare God's people for works of service so that the body of Christ may be built up. So it's just one small example in which on that every word, that every
part of the standard operating procedure that Paul has laid down here in those days is all inspired because he has taken into consideration all that has been said by Christ, by God through the prophets, evangelists and pastors and others and teachers during his time also. He has made that as references. So ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪಾಲಿಸಿ, ಆ ಪಾಲಿಸಿ ಡಾಕ್ಯುಮೆಂಟ್ ಮಾಡುವಾಗ ಅವರು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಇಟ್ಕೊಂಡಿದ್ದಾರೆ. ಫಸ್ಟ್ ಈಸ್ ದ ಯೂನಿಟಿ ಇನ್ ಬಾಡಿ ಆಫ್ ಕ್ರೈಸ್ಟ್. ಸೆಕೆಂಡ್ ಅವರು ಹೇಳ್ತಾ ಇರೋದು ಲಿವಿಂಗ್ ಆಸ್ ಚಿಲ್ಡ್ರನ್ ಆಫ್ ಲೈಟ್ ಆರ್ ಚಿಲ್ಡ್ರನ್ ಆಫ್ ಗಾಡ್. ನೀವು ನಿಮ್ಮ ಜೀವನ ಹೇಗೆ ಕಳಿಬೇಕು ಇನ್ ಗಾಡ್ ಸೈಟ್, ಇನ್ ದ ಲೈಟ್. ಹಿ ಹಸ್ ನೆವರ್ ಸೆಡ್ ಇನ್ ಡಾರ್ಕ್ನೆಸ್. ಕತ್ತಲದಲ್ಲಿ ನಾವು ಜೀವನ ಮಾಡೋಕ್ಕಾಗಲ್ಲ. In the light. And who is the light? It is God. So that is the second part of the SOP. As children of light, ನಾವು ಹೇಗೆ ತಮ್ಮ ಜೀವನ ಕಲಿಬೇಕಂತ ಅವರು ಚಾಪ್ಟರ್ 4 ವರ್ಸಸ್ 17 to 31 ನಲ್ಲಿ ಅವರು ಎಲ್ಯೂಸಿಡೇಟ್ ಮಾಡಿದ್ದಾರೆ. ನಿಮ್ಮ ಲೈಫ್ ನಲ್ಲಿ even if you don't do anything, but if I ask you to just go by these three things, read the book of Ephesians 5 and 6 every once in a quarter, read one chapter from Proverbs every day, and whenever you go out, take the protection of Psalm 91. ಅಷ್ಟು ಮಾಡಿದ್ರೆ you are good to go. ನಿಮಗೆ ಟೈಮ್ ಇಲ್ಲ ಅಂದ್ರೆ ಇಷ್ಟು ಮಾಡಿ. ಯೂನಿಟಿ ಆಫ್ ಬಾಡಿ ಆಫ್ ಕ್ರೈಸ್ಟ್ ಆಯಿತು, ಲಿವಿಂಗ್ ಆಸ್ ಚಿಲ್ಡ್ರನ್ ಆಫ್ ಲೈಟ್ ಆಯಿತು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನಲ್ಲಿ. ನೆಕ್ಸ್ಟು ವೈಫ್ಸ್ ಅಂಡ್ ಹಸ್ಬೆಂಡ್ಸ್ ಹೇಗೆ ಜೀವನ ಕಳಿಬೇಕಂದ್ರೆ ಇದರಲ್ಲಿ ಬರ್ದಿರೋದೆ. ವಾಟ್ ಈಸ್, ನೀವು ಹೇಗೆ ಜೀವನ ಮಾಡಬೇಕು. ಆ ಇಫಿಷಿಯನ್ಸ್ 5 ನಲ್ಲಿ ವರ್ಸಸ್ 22 to 33 ನೀವು ಜೀವನದಲ್ಲಿ ಇಟ್ಟರೆ, ಯಾವಾಗಾದ್ರೂ ಮನೆಯಲ್ಲಿ ಜಗಳ ಆದರೆ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್, ಯು ಗೋ ಬ್ಯಾಕ್ ಟು ಎಫಿಷಿಯನ್ಸ್ ಚಾಪ್ಟರ್ 5, ಗೋ ಬ್ಯಾಕ್ ಟು ವರ್ಸಸ್ 22 to 31. ಅದು ಓದಿ. ನೀವು ಎಲ್ಲಿ ತಪ್ಪು ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಕಂಪ್ನಿನಲ್ಲಿ ಹೇಳ್ತಾರೆ, ಏನಪ್ಪ ಹೋಗಪ್ಪ SOP ನೀನು ನೋಟ್ ಮಾಡಿಲ್ವಾ, ಪ್ಯಾರಾ 24 ನಮ್ ರೂಲ್ ನಂಬರ್ 22, 23 ನೋಡಿಲ್ವಾ ನೀವು? ಅದೇ ನಾನು ನಿಮ್ಮನ್ನ ಹೇಳ್ತಾ ಇರೋದು. Ephesians chapter 5 verses 22 to 31. ಯಾವಾಗಲೂ ಜಗಳ ಆಗಲಿ, go and read that ತಿರ್ಗಾ. Then make your commitment again. ಮೇಬಿ ನೀವು ಮಾತಾಡಲ್ಲ, ಮೇಬಿ ನೀವು ಹೇಳಕ್ಕಾಗಲ್ಲ ಅಂದರೆ ಸ್ವಂತಾಗೆ ನೀವು ಓದಿದ್ರೆ ನಿಮಗೆ ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ವರ್ಸ್ನ ಓದಿದ್ರೆ ನಿಮ್ಮ ರಿಲೇಶನ್ಶಿಪ್ನ ಮುಂದಿಸ್ಬೇಕಂತ ನೀವು ಹೇಗಂತ ಆ ಆಪರೇಟಿಂಗ್ ಪ್ರೊಸೀಜರ್ ಕ್ಲಿಯರ್ ಕಟ್ ಅಂತ ಹೇಳ್ತಾರಲ್ಲ, ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಸೊ ಗ್ರ್ಯಾಜುಲಿ ಚೇಂಜ್ ಮಾಡುವಾಗ ನಿಮ್ಮ ಪಾರ್ಟ್ನರು ನಿಮ್ಮನ್ನು ನೋಡ್ತಾರೆ, ನಿಮ್ಮ ಆ್ಯಟಿಟ್ಯೂಡ್ನ ನೋಡ್ತಾರೆ, ಒಂದು ಸ್ವಲ್ಪ ಸೆಕ್ಯೂರಿಟಿ ಥರ ಬರುತ್ತೆ. ಹೌದು, ನಾವು ಜೀವನ ಹೇಗೆ ಕಳೆಯೋಣ ಅಂತ. ದಟ್ ಈಸ್ ಬಿಟ್ವೀನ್ ವೈಫ್ಸ್ ಆ್ಯಂಡ್ ಹಸ್ಬೆಂಡ್ಸ್. ದಟ್ ಈಸ್ SOP ನಂಬರ್ 3 ಇನ್ ದ ಬುಕ್ ಆಫ್ ಎಫಿಷಿಯನ್ಸ್. 4ನೇದು ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್. ಮಕ್ಕಳು ಮತ್ತು ಪೇರೆಂಟ್ಸ್ ಹೇಗಿರಬೇಕು ಇನ್ ಯಂಗ್ ಏಜ್, ಇನ್ ಓಲ್ಡ್ ಏಜ್. ಕೆಲವು ಜನ, ನೀವು ನಮಗೆ ಗೊತ್ತಿದೆ, ನೀವು ತಮ್ಮ ತಾಯಿ ತಂದೆನ ಭದ್ರವಾಗಿ ನೋಡ್ತಾ ಇದ್ದೀರಾ. ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಔಷಧಿ ಕೊಡೋದು, ಊಟ ಕೊಡೋದು, ಅವರು ನಿಮ್ಮನ್ನ ನೋಡ್ತಾರೆ, ನಿಮ್ಮ ಮೊಮ್ಮಕ್ಕಳನ್ನ ನೋಡ್ತಾರೆ, ನೀವು ಕೆಲ್ಸಕ್ಕೆ ಹೋಗ್ಬೋದು. ಇಟ್ ಈಸ್ ಅ ಗಿವ್ ಅಂಡ್ ಟೇಕ್. ಕೆಲವು ಜನ ಏನು ಮಾಡಿದ್ದಾರೆ, ತಾಯಿ ತಂದೆನ ಓಲ್ಡ್ ಪೀಪಲ್ ಹೋಮ್ನಲ್ಲಿ ಸೇರಿಸ್ಬಿಟ್ಟು ಎಷ್ಟು ದುಡ್ಡು ಆಗುತ್ತೆ ನಾನು ಕೊಡ್ತೀನಪ್ಪ, ನೀವು ನೋಡ್ಕೊಳ್ಳಿ ಅಂತ. ದಟ್ ಈಸ್ ಆಲ್ಸೋ ಒನ್ ವೇ. ಸಮ್ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಈಗ. ಬಟ್ ನಾವು ನಮ್ಮ ತಾಯಿ ತಂದೆನ ನೋಡ್ಕೊಳ್ಳಿಕ್ಕೆ ನಮಗೆ ದೇವರು ಆ ಬಲ ಕೊಟ್ಟಿದ್ರೆ, ಆ ಅವಶ್ಯಕತೆ ಕೊಟ್ಟಿದ್ರೆ ನಮಗೆ, ಇಟ್ ಈಸ್ ಅ ಬ್ಲೆಸ್ಸಿಂಗ್ ಅಂತ ನಾನು ನೆನೆಸ್ಕೊಳ್ತೀನಿ. ಎವ್ರಿಬಡಿ ಕೆನಾಟ್ ಡೂ ಇಟ್, ಬಟ್ ನೀವು ತಮ್ಮ ತಾಯಿ ತಂದೆನ ಅವ್ರ ವಯಸ್ಸಿನಲ್ಲಿ ನೀವು ಕಾಪಾಡಿದರೆ ಎಷ್ಟೋ ಒಂದು ಅವ್ರದ್ದು ಗುಡ್ ವಿಶಸ್ಸು, ಬ್ಲೆಸ್ಸಿಂಗ್ಸ್ ನಿಮ್ಮ ಹತ್ರ ಇರುತ್ತೆ.
4th SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನಲ್ಲಿ ಅವರು ಸ್ಲೇವ್ಸ್ ಅಂಡ್ ಮಾಸ್ಟರ್ಸ್ ಅಂತ ಒಂದು ಪ್ರೊಸೀಜರ್ ಇಟ್ಟಿದ್ದಾರೆ. ಸ್ಲೇವ್ಸ್ ಅಂಡ್ ಮಾಸ್ಟರ್ಸ್ ಅಂದ್ರೆ ಸ್ಲೇವ್ಸ್ ಅಂಡ್ ಮಾಸ್ಟರ್ಸ್ ನಲ್ಲಿ ಇಟ್ ಇಸ್ ಜಸ್ಟ್ ನಾಟ್ ಸ್ಲೇವ್ ಅಂಡ್ ಮಾಸ್ಟರ್, ಸ್ಲೇವ್ ಇನ್ ನಾಟ್ ಇನ್ ದ ಲಿಟ್ರಲ್ ಸೆನ್ಸ್, ಅಂದ್ರೆ ಸರ್ವೆಂಟ್ ತರ ಅಂತ ಲಿಟ್ರಲಿ ಅಂತ ಇಲ್ಲ. ಹೇಗಂತ ನಾನು ನನ್ನ ಮುಂದಿನ ಪ್ರಚಾರದಲ್ಲಿ ನಾವು ನಿಮಗೆ ತಿಳಿಸ್ತೀನಿ. ಏನ್ ಆಟಿಟ್ಯೂಡ್ ಸ್ಲೇವ್ಸ್ ಅಂಡ್ ಮಾಸ್ಟರ್ಸ್ ಆಲ್ಸೋ ಮೀನ್, ನೀವು ತಮ್ಮ ಸಿವಿಲ್ ಲೈಫ್ ನಲ್ಲಿ ಎಲ್ಲಾದ್ರೂ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ನೀವು ಜೀವನ ಹೇಗ್ ನಡೆಸಬೇಕು, ಬೇರೆಯವ್ರ ಮುಂದೆ ನಿಮ್ ಕೆಲಸ ಹೇಗ್ ಮಾಡಬೇಕು. ನನಗೆ ಇವತ್ತು ನಾನು ಓದುವಾಗ ಈ ಬುಕ್ ನನಗೆ ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫ್ರಮ್ ದ್ಯಾಟ್ ಪಾಯಿಂಟ್ ಆಫ್ ವ್ಯೂ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಲಾಸ್ಟ್ಲಿ ದ 6th SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನಲ್ಲಿ ಅವರು ನೀವು ತಮ್ಮ ಆರ್ಮರ್ ಅಂದ್ರೆ ನಿಮ್ಮ ಬಾಡಿ ಆರ್ಮರ್ ಪ್ರೊಟೆಕ್ಷನ್, ನಿಮ್ಮ ಬಟ್ಟೆ ನಾನು ಹೇಳ್ತಾ ಇರೋದು, ವಾಟ್ ಕೈಂಡ್ ಆಫ್ ಕ್ಲೋದಿಂಗ್ ವಿಲ್ ಯು ವೇರ್, ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇವತ್ತು ನಾನು ಮಾತಾಡ್ತಾ ಇರೋದು ಈ 6 ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನಲ್ಲಿ ಯೂನಿಟಿ ಇನ್ ಬಾಡಿ ಆಫ್ ಕ್ರೈಸ್ಟ್, ಲಿವಿಂಗ್ ಆಫ್ ಚಿಲ್ಡ್ರನ್ ಆಫ್ ಲೈಟ್, ವೈಫ್ಸ್ ಅಂಡ್ ಹಸ್ಬೆಂಡ್, ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್. ನನ್ನ ರಿಕ್ವೆಸ್ಟ್ ಇದೆ ಏನಂದ್ರೆ, ನೀವು ಹೋಗಿದ ತಕ್ಷಣ ಈ ಆಫ್ಟರ್ ದಿಸ್ ಚರ್ಚ್ ಸರ್ವಿಸ್ ಒಂದು ನಿಮಿಷ, ಯೂನಿಟಿ ಇನ್ ಬಾಡಿ ಆಫ್ ಕ್ರೈಸ್ಟ್, ಲಿವಿಂಗ್ ಆಸ್ ಚಿಲ್ಡ್ರನ್ ಆಫ್ ಲೈಟ್, ವೈಫ್ಸ್ ಅಂಡ್ ಹಸ್ಬೆಂಡ್, ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್, ಈ ರಿಲೇಶನ್ಶಿಪ್ ಬಗ್ಗೆ ನನ್ನ ರಿಕ್ವೆಸ್ಟ್ ಇದೆ. ಇವತ್ತು ಸಂಡೇ ಇದೆ, ಮನೆಗೆ ಹೋಗ್ಬಿಟ್ಟು ಟಕ್ 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 ಅಂತ ಒಂದ್ಸರಿ ಓದ್ಬಿಡಿ. ನಾನು ಫೋಕಸ್ ಮಾಡ್ತಾ ಇರೋದು ಸ್ಲೇವ್ಸ್ ಅಂಡ್ ಮಾಸ್ಟರ್ಸ್ ಅಂಡ್ ಆರ್ಮರ್ ಆಫ್ ಗಾಡ್. ಈಗ ಸ್ಲೇವ್ಸ್ ಅಂಡ್ ಮಾಸ್ಟರ್ಸ್ ನಲ್ಲಿ ನಾನು ಫೋಕಸ್ ಮಾಡ್ತಾ ಇರೋದು, ನಾನು ಯಾವಾಗಾದ್ರೂ ವೆನೆವರ್ ಐ ಸಿ ಬಿಬ್ಲಿಕಲ್ ವರ್ಸಸ್ ಐ ಟ್ರೈ ಟು ಸಿ, ನಾನು ನೋಡ್ತೀನಿ ಇದು ನನ್ನ ಲೈಫ್ ನಲ್ಲಿ ನಾನು ಹೇಗೆ ನಾನು ಅಪ್ಲೈ ಮಾಡಬೇಕಂತ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಡೈಲಿ ವಾಕ್ ಆಫ್ ಲೈಫ್ ನಲ್ಲಿ ಇನ್ ದ ಸ್ಪಿರಿಚುವಲ್ ವರ್ಲ್ಡ್, ಈ ಸ್ಪಿರಿಚುವಲ್ ವರ್ಲ್ಡ್ ನಲ್ಲಿ, ಈ ಸಿವಿಲ್ ವರ್ಲ್ಡ್ ನಲ್ಲಿ, ಸೆಕ್ಯುಲರ್ ವರ್ಲ್ಡ್ ನಲ್ಲಿ ನಾವು ನಮ್ಮ ಜೀವನ ಹೇಗೆ ನಡೆಸಬೇಕಂತ ನಾನು ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇಂದ ನಾನು ಕಲಿತೀನಿ. ಈಗ ನಾನು ಏನ್ ಕಲ್ತಿದ್ದೀನೋ ಇನ್ ರಿಗಾರ್ಡಿಂಗ್ ಸ್ಲೇವ್ಸ್ ಅಂಡ್ ಮಾಸ್ಟರ್ಸ್ ಅಂಡ್ ಇಟ್ಸ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನಮ್ಮ ಲೈಫ್ ನಲ್ಲಿ, ಇದ್ರ ಬಗ್ಗೆ ನಾವು ನಿಮಗೆ ಸ್ವಲ್ಪ ನನ್ನ ಪರ್ಸೆಪ್ಷನ್ ನಾನು ಕಳಿಸ್ತೀನಿ. Ephesians chapter 6 verses 5. Slaves, obey your earthly masters with respect and fear and with sincerity of heart, just as you would obey Christ. 6th verse, obey them not only to win their favor when their eye is on you, but like slaves of Christ, doing the will of God from your heart. Verse 7, serve wholeheartedly as if you were serving the Lord, not men, because you know the Lord will reward everyone for whatever good he does, whether he is a slave or free. ಆ ಕಾಲದಲ್ಲಿ ಸ್ಲೇವರಿ ಸಿಕ್ಕಾಪಟ್ಟೆ ಇತ್ತು. ಸ್ಲೇವರಿ ಏನು, ಯಾರಾದ್ರೂ ಒಬ್ಬರು ರಿಚ್ ಮನುಷ್ಯ, ದುಡ್ಡಿರೋ ಮನುಷ್ಯ, ಅವನು ವರ್ಕರ್ಸ್ನ ಮಾರ್ಕೆಟ್ನಲ್ಲಿ ಆಕ್ಷನ್ ನಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಮನೆಗೆ ತಗೊಂಡ್ ಬರೋದು. ಅವನಿಗೆ ಚೈನ್ ಹಾಕೋದು, ಬಡಿಯೋದು. ಕೆಲವು ಜನ ಬಡಿಯಲ್ಲ, ಚೈನ್ ಹಾಕಲ್ಲ, ಏನೇನೋ ಮನೆಗೆ ಎಷ್ಟೆಷ್ಟೋ ಕೆಲಸ ಇದೆಯೋ, ಬಿಗ್ ಜಾಬ್, ಸ್ಮಾಲ್ ಜಾಬ್, ಮೀನಿಯಲ್, 3rd ಗ್ರೇಡ್ ಜಾಬ್ ಎಲ್ಲ ಮಾಡಿಸೋದು ಅವ್ರ ಜೊತೆ.
ಆ ಥರ ಮಾಡೋರು, ಸ್ಲೇವರಿ ಅಂತ ಹೇಳ್ತಾ ಇರೋದು. I don't perceive it like that now. In today's day and age, slavery is not there. At least it is not there in the open. Illa. So what does this word mean? And the first verse nalli, that is chapter 6 verse 5, SOP, standard operating procedure ಏನು ಹೇಳುತ್ತೆ ನಾವು ಸ್ವಲ್ಪ ತಿಳಿಸ್ಕೊಳ್ಳೋಣ. Obey your earthly masters with respect and fear and with sincerity of the heart, just as you would obey Christ. ಅಂದ್ರೆ ನಾನು ಪ್ರಾಕ್ಟಿಕಲಿ ನಾನು ಹೇಳಿದೆ, ಇವತ್ತು ನಾನು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊನ್ನೆ 2 ತಿಂಗಳಿಂದ ನಾನು ಮಿಲಿಟರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಯೂನಿವರ್ಸಿಟಿ ನಡೆಸೋರು ಯಾರೋ ಒಂದು ಪ್ರೈವೇಟ್ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಪ್ರಕಾರ ಯೂನಿವರ್ಸಿಟಿ ನಡೀತಾ ಇದೆ. ಅವ್ರು ಸಂಬಳ ಕೊಡ್ತಾರೆ, ಆ ಸಂಬಳಕ್ಕೆ ನಾವು ನಮ್ಗೆ ಕೊಟ್ಟಿರೋದು ಕೆಲಸ ನಾವು ಮಾಡ್ತೀವಿ. ಈಗ ಆಸ್ ಕ್ರಿಶ್ಚಿಯನ್ ಹೌ ಶುಡ್ ವಿ ಬಿ ಡಿಫ್ರೆಂಟ್ ಅಂತ ಅದೇ ಈ SOP ನಲ್ಲಿ ಹೇಳ್ತಾ ಇರೋದು. ಅವ್ರು ಕ್ರಿಶ್ಚಿಯನ್ಸ್ ಇರಲಿ, ಅವ್ರು ನಾನ್ ಕ್ರಿಶ್ಚಿಯನ್ಸ್ ಇರಲಿ, ನೀವು ತಮ್ಮ ಜೀವನದಿಂದ, ತಮ್ಮ ಪ್ರೊಜೆಕ್ಷನ್ ಇಂದ, ತಮ್ಮ ಕೆಲಸದಿಂದ, ತಮ್ಮ ಅಪ್ರೋಚ್, ಪಾಸಿಟಿವಿಟಿ, ಫಿಯರ್ ಆಫ್ ಗಾಡ್, ಒಂದು ದೇವರ ಭಯ ತೋರಿಸ್ಬಿಟ್ಟು ನಿಮ್ದು ಮುಖ್ಯವಾದ ಕೆಲಸ, ಎವ್ರಿಡೇ ಕೆಲಸ ಈ SOP ಪ್ರಕಾರ ನೀವು ನಡೆಸೋದು. ದಿಸ್ ಇಸ್ ವಾಟ್ ಐ ಮೀನ್ ಬೈ ದ ಫಸ್ಟ್ ವರ್ಸ್, ಮೀನಿಂಗ್ ಟು ಸೇ ಸರ್ವ್ ದಮ್ ವಿತ್ ರೆಸ್ಪೆಕ್ಟ್. ಏನಾದರೂ ಇರಲಿ, ಅವ್ರು ಕ್ರಿಶ್ಚಿಯನ್ಸ್ ಇರಲಿ, ನಾನ್ ಕ್ರಿಶ್ಚಿಯನ್ಸ್ ಇರಲಿ, ನೀವು ಒಂದು ರೆಸ್ಪೆಕ್ಟ್ ತರ ಅವ್ರ ಹತ್ರ ನಿಮ್ಮ ಬಿಸ್ನೆಸ್ನ ನಡೆಸಿ, ಸಿನ್ಸಿಯಾರಿಟಿ ದಿ ಹಾರ್ಟ್, ನಮ್ಮ ಹೃದಯದಿಂದ ಕೆಲಸ ಮಾಡೋದು, ಫ್ರಮ್ ದಿ ಹಾರ್ಟ್, ಮೈಂಡ್ ಅಂಡ್ ಸೋಲ್. Do your work. This is what God's standard operating procedure says in the book of Ephesians. Second, obey them not only to win their favor when their eyes on you, but like slaves. ಈ ವರ್ಸ್ ನಲ್ಲಿ perception is slightly different. ಅವ್ರು ನಿಮ್ಮನ್ನ ನೋಡ್ತಾ ಇರಲಿ, ನೋಡದೇ ಇರಲಿ, whether he is watching you or not watching you, you do your work with sincerity. ಎಲ್ಲಾದ್ರೂ ನೀವು ಕೆಲಸ ಮಾಡಿ. ಕೆಲವು ಜನ ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಕೆಲಸ ಜಾಗದಲ್ಲಿ ನಿಮ್ಮ ಬಾಸರ ಬಗ್ಗೆ ಸ್ವಲ್ಪ ಚಾಡಿಗುಡಿ ಹೇಳೋದು, ಆ ಥರ ಎಲ್ಲ ಮಾಡ್ತಾರೆ. ಆವಾಗ ನಿಮ್ಮ ಅಪ್ರೋಚ್ ಟು ವರ್ಕ್ ವಿಲ್ ಚೇಂಜ್ 100%, ಬಿಕಾಸ್ ಯುವರ್ ಮೈಂಡ್ has been exposed to that gossiping ಅಂತ ಹೇಳ್ತಾರೆ. ಯಾರಾದ್ರೂ ಬ್ಯಾಕ್ನಲ್ಲಿ ಏನೋ ಒಂದು ಮಾತು ಹೇಳ್ಬಿಟ್ಟು ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ಮಾಡ್ತಾರೆ. ದೆನ್ ಅಗೇನ್ ಯು ರೆಫರ್ ಬ್ಯಾಕ್ ಟು ದಿ SOP ನಲ್ಲಿ ಏನು ಹೇಳುತ್ತೆ? ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಚಾಪ್ಟರ್ 6 ಎಫಿಷಿಯನ್ಸ್, ಒಬೇ ದೆಮ್ ಟು ವಿನ್ ದೇರ್ ಫೇವರ್. ನೀವು ನ್ಯಾಚುರಲಿ ನಿಮ್ಮ ಕೆಲಸ ಮಾಡ್ತಾ ಇದ್ರೆ, ಅವ್ರು ನಿಮ್ಗೆ ಹೇಳಿದ ಕೆಲಸ ಮಾಡಿದ್ರೆ, ಸಿನ್ಸಿಯರ್ಲಿ ಮಾಡಿದ್ರೆ, ವೆದರ್ ಅಂಡರ್ ಅಬ್ಸರ್ವೇಷನ್ ಆರ್ ವಿತೌಟ್ ಅಬ್ಸರ್ವೇಷನ್, ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಕಾಲ್ಡ್, ನಾನು ಹೇಳ್ತಾ ಇರೋದು ಇಂಗ್ಲಿಷ್ನಲ್ಲಿ, ದ ಸ್ಪೋಕನ್ ರೆಪ್ಯುಟೇಷನ್ ಆಫ್ ಅ ಮ್ಯಾನ್ ಆಲ್ವೇಸ್ ಪ್ರೆಸೀಡ್ಸ್ ಹಿಮ್ ಅಟ್ ವರ್ಕ್. ಅಂದ್ರೆ ನಿಮ್ಮ ಬಗ್ಗೆ, ನಿಮ್ಮ ಸ್ಪೋಕನ್ ರೆಪ್ಯುಟೇಷನ್, ನಿಮ್ಮ ಬಗ್ಗೆ ಯಾರು ಮಾತಾಡ್ತಾ ಇದಾರೋ ನಿಮ್ಮ ರೆಪ್ಯುಟೇಷನ್ನು ನಿಮ್ಮ ರೂಮ್ನಲ್ಲಿ ಬರಕ್ ಮುಂಚೆ ಎಲ್ಲರೂ ಆ ರೆಪ್ಯುಟೇಷನ್ ಮಾಡಿಟ್ಟಿರ್ತಾರೆ. ಸ್ಪೋಕನ್ ರೆಪ್ಯುಟೇಷನ್ ಅಂತ. ನಾನು ಯಾವಾಗಲೂ ನಮ್ಮ ಕರ್ಮಚಾರಿಗೆ ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಕೆಲಸ ನೀವು ಸಿನ್ಸಿಯರ್ ಆಗಿ ಮಾಡಿ, ನಿಮ್ಮ ಸ್ಪೋಕನ್ ರೆಪ್ಯುಟೇಷನ್ ವಿಲ್ ಬಿಕಮ್ ವೆಲ್ ಬೈ ಇಟ್ ಸೆಲ್ಫ್. ಯು ಡೋಂಟ್ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್ ಫಾರ್ ದಟ್. ಪೀಪಲ್ ವಿಲ್ ಅಬ್ಸರ್ವ್ ಯು, ಪೀಪಲ್ ವಿಲ್ ಸಿ ಯುವರ್ ಸಿನ್ಸಿಯಾರಿಟಿ. ನೀವು ಎಲ್ಲಾದರೂ ಸ್ವಲ್ಪ ಏನಾದರೂ ಫೋರ್ಸ್ಫುಲಿ ಹೇಳಿದ್ರೆ, ಅಗ್ರೆಸಿವ್ಲಿ ಹೇಳಿದ್ರೆ, ಅವ್ರಿಗೆ ಕೆಲವು ಜನಗೆ ನೀವು ರೂಲ್ ಮಾಡಿರೋದು ಚಲೋಗ್ ಅನ್ಸಲ್ಲ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ, ವೆನ್ ದೇ ಗೋ ಬ್ಯಾಕ್, ವೆನ್ ದೇ ಇನ್ ದ ಟೈಮ್, ಇವನು ಹೇಳಿದ್ರು ಕರೆಕ್ಟ್ ಅಪ್ಪ,
ಈ ಕೆಲಸ ನಾವು ಈ ತರ ಮಾಡ್ಕೊಡ್ದು, ಅವರು ನಮ್ಗೆ ಏನೋ ಒಂದು ಸಿಟ್ಟು ಮಾಡಿಬಿಟ್ಟು ಹೇಳ್ಬಿಟ್ರು, ಆ ಟೈಮ್ನಲ್ಲಿ ಅವ್ರಿಗೆ ನಿಮ್ಮ ಮೇಲೆ ಸಿಟ್ಟು ಬಂದಿರುತ್ತೆ. ಆಮೇಲೆ ನಿಮ್ಗೆ ಆ ಸ್ಪೋಕನ್ ರೆಪಿಟೇಷನ್ ಅವರೇ ಬಂದ್ಬಿಟ್ಟು, ಸರ್ ನೀವು ಹೇಳಿದ್ರಲ್ಲ ಅದು ಸರ್ ಮುಖ್ಯ, ದಟ್ ಈಸ್ ಗುಡ್. ಯಾವುದೋ ಒಂದು ಕಮ್ಯುನಿಟಿನಲ್ಲಿ ದೇರ್ ಆರ್ ಪೀಪಲ್ ಹೂ ಪರ್ಸೀವ್ ಡಿಫ್ರೆಂಟ್ಲಿ, ಬೇರೆ ಬೇರೆ ತರ ಬರ್ತಾರೆ. ಬಟ್ ನಮ್ಮ ಪ್ರೊಸೀಜರ್ ಪ್ರಕಾರ, ನಮ್ಮ ದೇವರು ಹೇಳಿದ ಪ್ರೊಸೀಜರ್ ಪ್ರಕಾರ, ಎಫಿಷಿಯನ್ಸ್ ಪ್ರಕಾರ, ನಾವು ತಮ್ಮ ಕೆಲಸ ಆಸ್ ಸ್ಲೇವ್ಸ್, ಆಸ್ ಮಾಸ್ಟರ್ಸ್, ಆಸ್ ಇನ್ ಡೆಡಿಕೇಶನ್ ಟು ಫೈಂಡ್ ಫೇವರ್, ಅವರು ನಮ್ಮ ಒಳ್ಳೆ ದೃಶ್ಯದಿಂದ ನಮ್ಮನ್ನು ನೋಡ್ಲಿ ಅಂತ ಅವರು ಆ ಥರ ನಾವು ಕೆಲಸ ಮಾಡಿದ್ರೆ, ಒಳ್ಳೆ ದೃಶ್ಯದಲ್ಲಿ ನಾವು ದೇವ್ರನ್ನ ಸೆಂಟರ್ ಮಾಡ್ಕೊಂಡಿದ್ರೆ ನಾವು ಕೆಟ್ಟ ದೃಶ್ಯ ಎಲ್ಲೂ ಬರಲ್ಲ. ನಾವು, ದಟ್ ಈಸ್ ಮೈ ಫರ್ಮ್ ಬಿಲೀಫ್. 7th verse, serve wholeheartedly as if you were serving the Lord, not men, because you know that the Lord will reward everyone for whatever good he does, whether he is a slave or free. Same thing ನಾನು ಹೇಳಿರೋದು. ಹೋಲ್ ಹಾರ್ಟೆಡ್ಲಿ, ಫುಲ್ ಫ್ಲೋ ಇಂದ ನೀವು ತಮ್ಮ ಕೆಲಸ ಮಾಡಿ. ವೆದರ್ ಇಟ್ ಇಸ್ ಇನ್ ಗಾಡ್ಸ್ ಫೀಲ್ಡ್, ವೆದರ್ ಇಟ್ ಇಸ್ ಇನ್ ದ ಸಿವಿಲ್ ಫೀಲ್ಡ್, ಗವರ್ಮೆಂಟ್ ಫೀಲ್ಡ್, ಸೆಕ್ಯುಲರ್ ಫೀಲ್ಡ್, ಪ್ರೈವೇಟ್ ಫೀಲ್ಡ್, ವರ್ಕ್ ಹೋಲ್ ಹಾರ್ಟೆಡ್ಲಿ. Whether you are working for 5 rupees, whether you are working for 5 lakh rupees. Okay? Because you know the Lord will reward everyone. He will reward you for whatever good he does. ನೀವು ನಮ್ಮ SOP ಪ್ರಕಾರ ದೇವರನ್ನ ಸೆಂಟರ್ ಮಾಡಿಕೊಂಡು ನೀವು ತಮ್ಮ ಕೆಲಸ ನಡೆಸಿದ್ರೆ ನೀವು ತಪ್ಪು ಮಾಡಂಗಿಲ್ಲ ಸರ್, ಯಾರು ತಪ್ಪು ಮಾಡಂಗಿಲ್ಲ. ದೇವರನ್ನ ನಿಮ್ಮ ಲೈಫ್ ಸೆಂಟರಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ nothing will go wrong. This is my firm belief. 35 ವರ್ಷ ಕಳೆದಿದ್ದೀನಿ ಮಿಲಿಟರಿನಲ್ಲಿ, 2 ತಿಂಗಳಾಯ್ತು ಇಲ್ಲಿ ಸಿವಿಲ್ ವರ್ಲ್ಡ್ ನಲ್ಲಿ ಕೆಲಸ ಮಾಡ್ತಾ ಇರುವಾಗ. ಸೇಮ್ ಡೆಡಿಕೇಶನ್ ಆಸ್ ಇನ್ ದ ಮಿಲಿಟರಿ ಐ ಆಮ್ ಡೂಯಿಂಗ್ ಹಿಯರ್. ಬಟ್ ಡೆಡಿಕೇಶನ್ ಯಾರು ಅಂದ್ರೆ ನಮ್ಮ ದೊಡ್ಡವರು ಇದಾರಲ್ಲ, ದೇವರು, ನಮ್ಮ SOP ಇದಾರಲ್ಲ, ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ, ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ನಾನು ಕೆಲಸ ಮಾಡ್ತಾ ಇದ್ದೀನಿ. ದೇವರ ಆಶೀರ್ವಾದದಿಂದ, ನಿಮ್ಮ ಪ್ರೇಯರ್ಸ್ ಇಂದ ನನ್ನ ಜೀವನ ಮುಂದಿಸ್ತೀನಿ ನಾನು. ನಾವು ನೆಕ್ಸ್ಟ್, ಕೆಲವು ಜನ ನೀವು ಸೂಪರ್ವೈಸರ್ ಇರ್ತೀರ ಕೆಲಸದಲ್ಲಿ. ನಮ್ಮ ಮೇಲೆ ಕೂಡ ನಮ್ಮ ಬಾಸಸ್ ಇದ್ದಾರೆ, ನಮ್ಮ ಕೆಳಗಡೆ ಕೂಡ ನಮ್ದು ಪಿಯರ್ ಗ್ರೂಪ್ ಸೂಪರ್ವೈಸರ್ಗಳು, ಐ ಮೀನ್ ಪಿಯರ್ ಗ್ರೂಪ್ ಅಂಡ್ ಮೈ ಸಬಾರ್ಡಿನೇಟ್ಸ್ ಇದ್ದಾರೆ. ಆ ಸಬಾರ್ಡಿನೇಟ್ಸ್ ನಾವು ಹೇಗೆ ಡೀಲಿಂಗ್ ಮಾಡಬೇಕು? Masters, treat your slaves in the same way. Do not threaten them. ನಾನು ಅವನ್ನ ನಿಂದು ಕಾನ್ಫಿಡೆನ್ಷಿಯಲ್ ರಿಪೋರ್ಟು, ನಿನ್ನ ಅಪ್ರೈಸಲ್ ರಿಪೋರ್ಟ್ ನಾನು ಖರಾಬ್ ಮಾಡಿಬಿಡ್ತೀನೋ, ನೀನು ಕೆಲಸ ಮಾಡಲ್ವಾ, ನಾನು ನೋಡ್ತೀನಿ ನಿನ್ನ. That is not going to lead you anywhere. Since you know that, and masters treat your slaves in the same way. Do not threaten them, since you know that he who is both their master and yours is in heaven, and there is no favoritism with him. ಅಂದ್ರೆ ಇಲ್ಲಿ ಆ ಪರ್ಸೆಪ್ಷನ್ ಏನಂದ್ರೆ, SOP ಏನ್ ಹೇಳ್ತಾ ಇರೋದು, ಅವ್ರು ಧಮಕಾಯಿಸಿದ್ರೆ ಅದು ಒಳ್ಳೇದಿಲ್ಲ. ಯಾಕೆ ಒಳ್ಳೇದಿಲ್ಲ ಅಂದ್ರೆ, ನೀವು ನಿಮ್ ಸಬಾರ್ಡಿನೇಟ್, ನಿಮ್ ಜೂನಿಯರ್ ಇಬ್ರು ಏನು, ಯು ಆರ್ ಬೋತ್ ಹ್ಯೂಮನ್ಸ್ ಅಂಡ್ ಯು ಆರ್ ಬೋತ್ ಕ್ರೀಚರ್ಸ್ ಇನ್ ದಿ ಐಸ್ ಆಫ್ ಗಾಡ್. ದೊಡ್ಡವ್ರು ಯಾರು? ದೇವರು. ಯು ಹ್ಯಾವ್ ನೋ ರೈಟ್, ಯು ಹ್ಯಾವ್ ನೋ ರೈಟ್ to shout at him, to threaten him. Yes, there are certain people, ಜನ ಇದ್ದಾರೆ, ಅವರು ನಾವು ಹೇಳ್ತೀವಲ್ಲ ಹಿಂದಿದಲ್ಲಿ, ಲಾತೋಕೆ ಭೂತ್ ಬಾತೋ ಸೆ ನಹಿ ಮಾನ್ತೆ ವಾಲೆ. ಸೊ ಆ ಥರ ಜನರು ಇದ್ದಾರೆ ಅಂದ್ರೆ ಕೂಡ, ಬಟ್ ವೆನ್ ಯು ವರ್ಕ್ ಆಸ್ ಪರ್ SOP, ಇಟ್ಸ್ ನಾಟ್ ದಟ್ ಯು ವಿಲ್ ಗೆಟ್ ರೆಸಿಸ್ಟೆನ್ಸ್ ಬಂದೇ ಬರುತ್ತೆ. ಅಂದ್ರೆ ನೀವು ಹೇಗೆ ಡೀಲಿಂಗ್ ಮಾಡ್ತೀರಾ, ಬೇರೆ ಸೂಪರ್ವೈಸರು, ಬೇರೆ ಮಾಸ್ಟರ್ಸ್ ಹೇಗೆ ಡೀಲ್ ಮಾಡ್ತಾ ಇದ್ದಾರಾ ಇವ್ರು ನೋಡ್ತಾ ಇದ್ದಾರೆ. ಸೊ ಇನ್ ದಿ ಐಸ್ ಆಫ್ ಯುವರ್ ಜೂನಿಯರ್ ಆಲ್ಸೋ ಯು ವಿಲ್ ಬಿ ಅ ಡಿಫರೆಂಟ್ ಲೀಡರ್, ಅ ಲೀಡರ್ ಹೂ ವಿಲ್ ರಿಕ್ವೆಸ್ಟ್ ಫಾರ್ ಕರೆಕ್ಷನ್, ಹೂ ವಿಲ್ ಬಿ ಅಸರ್ಟಿವ್. ಸ್ವಲ್ಪ ಜೋರಾಗೂ ಮಾತಾಡಿ, ಅದೇ ತರ ಸ್ವಲ್ಪ ಅಸರ್ಟಿವ್ ಮಾಡಿ,
ತಮ್ಮ ರೀಸನ್ ಹೇಳಿ ಅವ್ರಿಗೆ. ಈವನ್ ಇಫ್ ದೆನ್ ದೇ ಡೋಂಟ್ ಬಿಹೇವ್ ಇನ್ ದ ವೇ ನೀವು ಬಿಹೇವ್ ಮಾಡ್ಬೇಕಂದ್ರೆ, ಟೇಕ್ ಇಟ್ ಟು ಗಾಡ್ ಅಂಡ್ ಟೇಕ್ ಇಟ್ ಟು ಯುವರ್ ಬಾಸ್. ಸಾರಿ ಬಾಸ್, ನಾನು ಹೇಳಿದ್ರೆ ನಿನಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ನಾನು ಈ ಮ್ಯಾಟರ್ನ ರಿಪೋರ್ಟ್ ಮಾಡಬೇಕಾಗಿತ್ತು, ಕ್ಷಮಿಸಿ ಅಂತ ಹೇಳ್ಬಿಡಿ ಅಷ್ಟೇ. ಬಟ್ ಬಿ ಅಶ್ಯೂರ್ಡ್, ನೀವು SOP ಪ್ರಕಾರ ಹೋದ್ರೆ, ನಿಮ್ಮ ದೇವರ ಪ್ರಕಾರ ಹೋದ್ರೆ, ನೀವು ಜೆಂಟಲ್ ಆಗಿದ್ರೆ, ಯಾಕಂದ್ರೆ ಅವ್ರಿಗೆ ಹೇಳಿ, ನೋಡಪ್ಪ ನಾನು ದೇವರ ಮೇಲೆ ವಿಶ್ವಾಸ ಮಾಡ್ತೀನಿ, ಅವರ ವಿಷನ್ ನಲ್ಲಿ ನೀವು ನಾನು ಒಬ್ರೆ, ನಾನು ಡೈರೆಕ್ಟರ್ ಆಗಿರ್ಬೋದು, ನೀನು ಜನರಲ್ ಮ್ಯಾನೇಜರ್ ಆಗಿರ್ಬೋದು, ನೀನು DGM ಇರ್ಬೋದು, ಏನಾದರೂ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ಹಿಂದಿನಲ್ಲಿ ಹೇಳ್ತಾರಲ್ಲ, ಅಂತೂ ಇನ್ಸಾನ್ ಹೇ, ಇನ್ಸಾನಿಯತ್ ಹೇ, ಹ್ಯೂಮನ್ ನೇಚರ್ ಇರಬೇಕು. ಅದೇ ಸ್ಲೇವ್ಸ್ ಅಂಡ್ ಮಾಸ್ಟರ್ಸ್ ಬಗ್ಗೆ ಈ ಸಂದರ್ಭದಲ್ಲಿ ಎಫಿಷಿಯನ್ಸ್ ಚಾಪ್ಟರ್ 6 verses 5 to 9 ನಲ್ಲಿ ಹೇಳ್ತಾರೆ. ನಾವು ಕಮಿಂಗ್ ಟು ದ ಮೇನ್ ಪೋರ್ಷನ್. ಈಗ ನಾವು ತಮ್ಮ ಕೆಲಸದಲ್ಲಿ ಡೈಲಿ ಕೆಲಸ ಮಾಡುವಾಗ ಸೇಟನ್ ಅಂತ ಸಿಕ್ಕಾಪಟ್ಟೆ ಗುರಿ ಇಟ್ಟಿರ್ತಾನೆ. ಏಮ್ ಮಾಡ್ತಾನೆ, ಫೈರ್ ಮಾಡ್ತಾನೆ. ಯುವರ್ ಹೋಲ್ ಬಾಡಿ ಈಸ್ ಎಕ್ಸ್ಪೋಸ್ಡ್. ಸಮ್ ಟೈಮ್ ಹೆಡ್ ಶಾಟ್ ತಗೋತಾನೆ ಇಲ್ಲಿ ಹೊಡಿಯಕ್ಕೆ. ಸಮ್ ಟೈಮ್ ಹಿ ವಿಲ್ ಹಿಟ್ ಯು ಇನ್ ದ ಚೆಸ್ಟ್, ಸಮ್ ಟೈಮ್ ವಿಲ್ ಹಿಟ್ ಯು ಬಿಲೋ ಯುವರ್ ಬೆಲಿ. ಬೇರೆ ಬೇರೆ ಜಾಗದಲ್ಲಿ Satan is able to throw his darts and fire missiles at you. ಸೊ ನಾವು ಎಲ್ಲಾದರೂ ಆಪರೇಷನ್ಗೆ ಹೋಗುವಾಗ ನಾವು ಒಂದು ಹೆಲ್ಮೆಟ್ ಹಾಕೊಳ್ತೀವಿ, ಪಟ್ಕ ಅಂತ ಹೇಳ್ತೀವಿ ಅದಕ್ಕೆ, ಬುಲೆಟ್ ಪ್ರೂಫ್ ಪಟ್ಕ, ಇಲ್ಲಿ ಫುಲ್ ಪ್ರೊಟೆಕ್ಷನ್ ಆಗುತ್ತೆ. ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಳ್ತೀವಿ. ಆ ಜಾಕೆಟ್ ಹಾಕ್ಕೊಂಡ್ರೆ ಲೆಫ್ಟ್ ಸೈಡು, ರೈಟ್ ಶೋಲ್ಡರು, ಕೆಳಗಡೆ ಬೆಲಿ ಕಡೆ, ಹೊಟ್ಟೆ ಕಡೆ ಒಂದು ಕ್ಯಾವೆಲಿಯರ್ದು ಪ್ಯಾಡ್ ಅಂತ ಬರುತ್ತೆ. ಶೆಲ್ಸು, ಶಾರ್ಪ್ನೆಲ್ಲೋ, ಯಾವ್ದಾದ್ರು ಚಿಕ್ಕ ಗುರಿಗಳು ಹೊಡೆದ್ರೆ ಆ ಸ್ಪ್ಲಿಂಟರ್ ಇಂಜುರಿನ ಪ್ರೊಟೆಕ್ಟ್ ಮಾಡುತ್ತೆ. ಇದೇ ತರ ಶೂಸ್ ಹಾಕೊಳ್ತೀವಿ. ವೆನ್ ವಿ ಆರ್ ಗೋಯಿಂಗ್ ಥ್ರೂ ಮೈನ್ ಶೂಸ್ ಅಂತ ಹಾಕೊಳ್ತೀವಿ, ವೆರಿ ಹೆವಿ. ನೀ ಪ್ಯಾಡ್ಸ್ ಹಾಕೊಳ್ತೀವಿ ಸೊ ದಟ್ ವಿ ಡೋಂಟ್ ಇಂಜೋರ್ ಅವರ್ ನೀಸ್. ಅದೇ ತರ ದೇವರು ಕೂಡ ಒಂದು, ಇಫ್ ಯು ರಿಮೆಂಬರ್ the good old Roman soldier, Greek soldier, a full helmet with a mask, full body armor ಹಾಕೊಂಡು ಅವರು ಯುದ್ಧಕ್ಕೆ ಹೋಗ್ತಾ ಇದ್ರು. ಇದು ಪಾಲಿನ ಕಾಲದಲ್ಲಿ. ಈಗ ನಾವು ಡ್ರೋನ್ ಓಡಿಸ್ತಾ ಇದ್ದೀವಿ. ನಾವು ಹೋಗಲ್ಲ, ಡ್ರೋನ್ ಇಂದ ನಾವು ಹೊಡಿತೀವಿ. ಆ ಡ್ರೋನ್ ಇಂದ ಹೊಡೆಯೋದು ಮಿಸೈಲ್ಸ್ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಅವರು ದುಶ್ಮನ್ ಕೂಡ ಈಗ ಡ್ರೋನ್ ಹಾಕೊಂಡು ನಮ್ಮ ಮಿಸೈಲ್ಸು ಮತ್ತೆ ಬೇರೆ ಬೇರೆ ಎಕ್ಸ್ಪ್ಲೋಸಿವ್ಸ್ ನಮ್ಮ ಮೇಲೆ ಹಾಕ್ತಾರೆ. ಸೊ ವಾಟ್ ಡು ವಿ ನೀಡ್ ಟು ಡೂ? ಲೈಕ್ ದಿಸ್ ಸೇಟನ್ ಆಲ್ಸೋ ಇಸ್ ಇನ್ ನಮ್ಮ ಡೈಲಿ ವಾಕ್ನಲ್ಲಿ. ನಾವು SOP ಫಾಲೋ ಮಾಡಿದ್ರೆ ನಿಮ್ಮ SOPನ ಡಿರೇಲ್ ಮಾಡಕ್ಕೆ ನೋಡ್ತಾನೆ. ಸೊ ಲೆಟ್ us see what are the different armors of God. Verse 11, put on the full armor of God. ಅಂದ್ರೆ ನಾವು ಎಲ್ಲಾದ್ರೂ ಹೋದ್ರೆ ಕಂಪ್ಲೀಟ್ ಆರ್ಮರ್ ಹಾಕೊಳ್ಬೇಕು. ಬರೀ ಬುಲೆಟ್ ಪ್ರೂಫ್ ಜಾಕೆಟ್ ಮಾತ್ರ ಹಾಕೊಂಡ್ಬಿಟ್ಟು ಹೋದ್ರೆ ತಲೆ ಹೆಡ್ ಶಾಟ್ ಹೋಗುತ್ತೆ. ನೀವು ಬರೀ ಹೆಲ್ಮೆಟ್ ಹಾಕೊಂಡು ನಾನು ಸರಿಗಿರ್ತೀನಿ ಅಂತ ಆದ್ರೆ ಯು ಆರ್ ಎಕ್ಸ್ಪೋಸಿಂಗ್ ದ ರೆಸ್ಟ್ ಆಫ್ ಯರ್ ಬಾಡಿ. ಸೊ ಯು ಹ್ಯಾವ್ ಟು ಹ್ಯಾವ್ ದ ಫುಲ್ ಆರ್ಮರ್ ಆಫ್ ಗಾಡ್, because our struggle is not against flesh and blood, but against the rulers, against the authority, against the powers of the dark world, and against the spiritual forces of evil in heavenly realms. SOP na derail ಮಾಡೋದು ಪ್ರಾಸೆಸ್ ನವರು ಬೇಜಾನ್ ಜನರು ಇದ್ರಲ್ಲಿ, and you know it. I don't have to name ನಿಮ್ ಎಫಿಷಿಯನ್ಸ್ ನಿಮ್ ಫುಲ್ ಬೈಬಲ್ನ ಡಿರೇಲ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಜನರು ಇದ್ದಾರೆ. ಸೊ ಫಾರ್ ದಟ್ ರೀಸನ್ ಯು ಹ್ಯಾವ್ ಟು ವೇರ್ ದಿ ಆರ್ಮರ್ ಆಫ್ ಗಾಡ್. ಆ ಆರ್ಮರ್ನ, ಆ ಬಟ್ಟೆ, ಪ್ರೊಟೆಕ್ಟಿವ್ ಬಟ್ಟೆ ನೀವು ಹಾಕುವಾಗ the biggest protection is your brain. Yes, external protection is there. You have the helmet. That is the first protection on your body. But there is a brain inside. Use that brain. ಆ ತಲೆನ ನೀವು ಉಪಯೋಗಿಸಿ, ಆ ಬ್ರೈನ್ನ ಉಪಯೋಗಿಸಿ.
Because not only armor will protect you, but your wittiness, ನಿಮ್ದು ಚತುರ್ಥ, ನಿಮ್ದು ಹೇಗೆ ಪ್ರಾಬ್ಲಮ್ನ ಡೀಲ್ ಮಾಡ್ತೀರಂತ, ದಟ್ ಇಸ್ ಆಲ್ಸೋ ಮುಖ್ಯ. ಹೇಳ್ತಾರಲ್ಲ, ಗಾಡ್ ವಿಲ್ ಹೆಲ್ಪ್, ನಾನು ಸರಿಗಾಗ್ಬಿಡ್ತೀನಿ, ನನಗೆ ಸ್ವಲ್ಪ ಜ್ವರ ಇದೆ, ನಾನು ದೇವರಿದ್ದಾರೆ. ಹೌದಪ್ಪ, ದೇವರಿದ್ದಾರೆ ನನಗೆ ಗೊತ್ತು, ಬಟ್ ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತ ಹೇಳ್ತಾರಲ್ಲ. ಸ್ವಲ್ಪ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೋ, ನಿಮ್ಮ ಫೀವರ್ ಸ್ವಲ್ಪ ಕಮ್ಮಿ ಬರುತ್ತೆ. ಸ್ವಲ್ಪ ನೀರು ತಗೊಂಡು ಬಿಟ್ಟು ಸ್ವಲ್ಪ ಫೋರ್ಹೆಡ್ ಮೇಲೆ ಮತ್ತೆ ಆರ್ಮ್ ಪಿಟ್ನಲ್ಲಿ ಹಾಕ್ಬಿಟ್ರೆ ನಿನ್ಗೆ ಫೀವರ್ ಸ್ವಲ್ಪ ಡೌನ್ ಬರುತ್ತೆ, ಅಷ್ಟೇನು ಆಗಲ್ಲ ಅಂತ. ಸೊ ಸ್ವಲ್ಪ ಯೂಸ್ ದಟ್ ಹೆಡ್ ಅಂತ ನಾನು ಹೇಳ್ತಾ ಇರೋದು. ಬಿಕಾಸ್ ವಿ ಹ್ಯಾವ್ ಟು ಸ್ಟ್ರಗಲ್ ಅಗೇನ್ಸ್ಟ್ ಅಥಾರಿಟೀಸ್, against government, against people who are anti-Christ. Therefore, put on the full armor of God so that on the day ಯಾವಾಗ ನಿಮ್ಮ ಹತ್ರ ಡಾಟ್ ಬರುತ್ತೋ, ಆ ಮಿಸೈಲ್ ಬರುತ್ತೋ, ಆ ಸ್ಟ್ರೈಕ್ ಬರುತ್ತೋ, ಆವಾಗ your wittiness, your helmet, your what do you say, breastplate, your sandal, your shoes, your shield ಮುಂದೆ ಇರೋದು, helmet of salvation, and the sword, nim talwara, everything is ready for action. So we'll go over it one by one. The first one is, of course, let us go from top to bottom. That is how we see. Firstly is the helmet. So I said, wear your helmet, use that brain of yours, and that brain will only get used if you feed the gray matter. Al gray matter ಇದೆಯಲ್ಲ, ಬರೀ ಮೀನ್ ತಿಂದ್ರೆ ಗ್ರೇ ಮ್ಯಾಟರ್ ಸರಿಗಾಗಲ್ಲ. SOP ನ ಓದ್ತಾ ಇರಬೇಕು, ಪ್ರಾವರ್ಬ್ಸ್ ನ ಓದ್ತಾ ಇರಬೇಕು, ಸಾಮ್ 91 ನ ಡೈಲಿ ಹೇಳಲೇಬೇಕು. ಸೊ ದಟ್ ಈಸ್ ದ what do you say, that is your protection, inner protection, and that is an outer protection is your helmet. After that, what comes? The breastplate of righteousness, most information, chest protection. Most of the vital organs illiದೆ, ಹಾರ್ಟ್ ಇದೆ, ಲಂಗ್ಸ್ ಇದೆ, ಕಿಡ್ನೀಸ್ ಇದೆ, ಲಿವರ್ ಇದೆ, ಸ್ಟಮಕ್, ಆಲ್ ದೀಸ್ ಆರ್ ಅವ್ರ ವಿಸೆರಾ ಒಳಗಡೆ ಇರೋದು. ಇಲ್ಲೆಲ್ಲಾದ್ರೂ ಒಡ್ಸ್ಕೊಂಡ್ರೆ ಕಷ್ಟ ಆಗುತ್ತೆ. ಸೊ what does it say about the breastplate? Stand firm with the belt. Wait, not with the belt. Let's come to the belt later. Yes, 14th verse. Stand firm then with the belt of truth buckled around your waist, with the breastplate of righteousness in place. Okay. Now, breastplate of righteousness, this is where your soul is. This is where your heart is. ಅಲ್ಲಿ ನಿಮ್ಮ ಹೃದಯ ಇದೆ. ಇಲ್ಲಿ ನಿಮ್ಮ SOP ಪ್ರಕಾರ ಪ್ರಾವರ್ಬ್ಸ್ ನಲ್ಲಿ ಏನ್ ಹೇಳಿದ್ಯೋ, ನೀವು ಹೇಗೆ ಜೀವನ ಕಳಿಬೇಕು, ಟೇಕ್ ಎವ್ರಿಥಿಂಗ್ ಟು ಗಾಡ್ ವಿತ್ ಪ್ರೇಯರ್. ಏನೋ ಒಂದು ಸ್ಟಿಕ್ಕಿ ಸಿಚುವೇಶನ್ ಬಂತು ಕೆಲಸದಲ್ಲಿ, ಹೇಗಪ್ಪ ನಾನು ಇದನ್ನ ಮಾತಾಡಬೇಕು, ನಾನು ಹೇಗೆ ಹೇಳಲಿ, ಅವನು ಏನು ಇಷ್ಟು ತಪ್ಪು ಮಾಡಿದಾನೋ, ನನ್ನ ಬಾಸಿಗೆ ಹೇಗೆ ಹೇಳಲಿ, ಅಲ್ಲಿ ಆ ಕ್ಷಣದಲ್ಲಿ ಒಂದು ಸ್ಮಾಲ್ ಪ್ರೇಯರ್ ಮಾಡಿಕೊಂಡು ದೇವ್ರನ್ನ ಕೇಳ್ಬಿಟ್ಟು ಕಾಮ್ಲಿ ಏನು ಡಿಸಿಷನ್ ತಗೋಬೇಕು ತಗೊಳ್ಳಿ. ಒನ್ಸ್ ಯು ಹ್ಯಾವ್ ಟೇಕನ್ ಅ ಡಿಸಿಷನ್, ದೆನ್ ಯು ಸ್ಟ್ಯಾಂಡ್ ಬೈ ದಟ್ ಡಿಸಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯುವರ್ ಬ್ರೆಸ್ಟ್ ಪ್ಲೇಟ್ ಆಫ್ ರೈಚಸ್ನೆಸ್ ತುಂಬಾ ಮುಖ್ಯ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್ ಪೀಸ್ ಆಫ್ ಆರ್ಮರ್ ಈಸ್ ಯುವರ್ ಬ್ರೆಸ್ಟ್ ಪ್ಲೇಟ್. ನೌ ವಾಟ್ ಈಸ್ ದೇರ್ ಇನ್ ಬ್ರೆಸ್ಟ್ ಪ್ಲೇಟ್? ಮುಂದೆ ಏನಿದೆ? ಆ ಕಾಲದಲ್ಲಿ ಈಗ ನಾವು ಛತ್ರಪತಿ ಶಿವಾಜಿ ಮಹಾರಾಜ, ರಾಣಿ ಚೆನ್ನಮ್ಮ ಇದ್ದಾಳೆ, ಅವರೆಲ್ಲ ಒಂದು ಶೀಲ್ಡ್ ತಗೊಳ್ತಾ ಇದ್ರು ಮುಂದೆ, ಆ ಪ್ರೊಟೆಕ್ಷನ್ ತರ, ಈ ತರ. ದಿಸ್ ಈಸ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಆ ಶೀಲ್ಡ್ ನ ಮುಂದೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಏನಾದ್ರೂ ಆರೋಸ್ ಬಂದ್ರೆ, ಆ ತೀರ್ ಕಮಾನ್ ಏನೋ ಹೇಳ್ತಾರಲ್ಲ, ಬಂದು ಅದನ್ನ ಫಸ್ಟ್ ಹೊಡೆಯೋದು. ಅದನ್ನ ಪೆನಿಟ್ರೇಟ್ ಆದ್ರೆ ತಿರ್ಗಾ ನಿಮ್ ಇಲ್ಲಿ ಇರೋದು ಬಾಡಿ ಆರ್ಮರ್ ಪ್ರೊಟೆಕ್ಷನ್ ಇರುತ್ತೆ. ಸೊ ದೇರ್ ಆರ್ 2 levels ಆಫ್ ಪ್ರೊಟೆಕ್ಷನ್. ಸಿಮಿಲರ್ಲಿ ಎನಿಥಿಂಗ್ ಕಮಿಂಗ್ ಆನ್ ಯುವರ್ ಫೇಸ್, ನೀವು ಶೀಲ್ಡ್ ನ ಇಲ್ಲಿ ಮುಂದೆ ಇಟ್ಕೊಂಡ್ಬಿಟ್ರಿ. ಸೆಕೆಂಡ್ ಲೇಯರ್ ಆಫ್ ಪ್ರೊಟೆಕ್ಷನ್ ನಿಮ್ಮ ಹೆಲ್ಮೆಟ್. ಆ ಬೆಲ್ಟ್ ಆಫ್ ರೈಚಿಯಸ್ನೆಸ್ ಅಂತ ಇದ್ರೆ, ನಮ್ ಕಮರ್ ಬಂದ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ಬಿಲೋ ದ ಬ್ರೆಸ್ಟ್ ಪ್ಲೇಟ್, ಅದ್ರ ಕೆಳಗಡೆ ದ ಹಿಪ್. That is also your second layer, but the first layer again is the shield. And what is that shield?
referring to in the Bible, a shield is the faith. ನೀವು ಎಷ್ಟು ನಿಮ್ಮ ಫೇತ್ ಅನ್ನ ನೀವು ಸಾಲಿಡ್ ಮಾಡ್ಕೊಳ್ತಿರೋ, ನೀವು ಎಷ್ಟು SOP ನ ಓದ್ತಿರೋ, ನೀವು ಎಷ್ಟು ಕೆಲವು ಬೈಬಲ್ ಪ್ಯಾಸೇಜ್ ನ ಡೈಲಿ ಓದ್ತಿರೋ, ಯಾರು ನಿಮ್ಗೆ ಸುಲಭವಾಗಿದೆ, ಅಷ್ಟೇ. ಎಲ್ಲದಕ್ಕಿಂತ ಸುಲಭ ಅಂದ್ರೆ ಪ್ರಾವರ್ಬ್ಸ್. ಅದ್ರ ಬಗ್ಗೆ ನೀವು ವಿಚಾರಣೆ ಮಾಡ್ಬಿಟ್ಟು ಅದರ ಪ್ರಕಾರ ನಡ್ಕೊಂಡ್ರೆ ನಿಮ್ ಶೀಲ್ಡ್ ಆಫ್ ಫೇತ್, ದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ಅಲ್ಲೇ ನಿಮ್ದು ಶೈತಾನನ ಅಲ್ಲೇ ಖತಮ್ ಮಾಡ್ತೀರಾ ನೀವು. ಯು ವಿಲ್ ಬಿ ಏಬಲ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ at the workplace, wherever you are, whether you are a pastor, whether you are a layman. Okay. Then after your breastplate, you wear your belt, then belt, and below that you will wear the sandals of peace. Those days people used to wear the Roman sandal, metal sandals. Iga we wear boots. They are called ammunition boots. We wear mine boots, special quality boots. ಅಲ್ಲಿ ಏನಾದರೂ ಶಾರ್ಪ್ನಲ್ಲಿ ಬಂದರೆ, ಬ್ಲಾಸ್ಟ್ ಆದರೆ, ಅದು ನೀವು ಕವಚ್ ಏನು ಫುಲ್ ಆರ್ಮರ್ ಗಾಡಿನಲ್ಲೇ ನೀವು ಹೋಗ್ತೀರಾ. ದೋಸ್ ಕೈಂಡ್ ಆಫ್ ವೆಹಿಕಲ್ಸ್ ಆರ್ ನಾವ್ ಅವೈಲೇಬಲ್. ಬ್ಲಾಸ್ಟ್ ಪ್ರೂಫ್, ಬುಲೆಟ್ ಪ್ರೂಫ್ ಅಂತ. ಅದೇ ತರ ತಾವು ತಮ್ಮ ಫುಲ್ ಬಾಡಿ ಆರ್ಮರ್ನ ಯು ಆರ್ your own protection. Wear those protection. The protection is in the Bible, is in the faith. If you read your Bible, ನೀವು ಡೈಲಿ ಓದಿದ್ರೆ, ಅದರ ಪ್ರಕಾರ ನೀವು ನಡ್ಕೊಂಡು ಹೋದ್ರೆ, ಡೈಲಿ ನೀವು ಪ್ರಾಬ್ಲಮ್ಸ್ ಓದಿದ್ರೆ, ನಿಮ್ಗೆ ನಿಮ್ಮ ಜೀವನದಲ್ಲಿ ಯಾರು ಶೈತಾನ್ ಎಷ್ಟಾದ್ರೂ ಟ್ರೈ ಮಾಡ್ಲಿ ಏನಾಗಲ್ಲ. ದೆನ್ ಓಕೆ, ಅಂಡ್ ಪ್ರೇ ಇನ್ ದ ಸ್ಪಿರಿಟ್ ಆನ್ ಆಲ್ ಒಕೇಶನ್ಸ್ ವಿತ್ ಆಲ್ ಕೈಂಡ್ ಆಫ್ ಪ್ರೇಯರ್ ಅಂಡ್ ರಿಕ್ವೆಸ್ಟ್. ನನ್ನ ಮನೆಯಲ್ಲಿ ನಾನು ಆಚೆ ಹೋಗಕ್ ಮುಂಚೆ ನಮ್ಮ ಮನೆಯಲ್ಲಿ ಕೆಲಸ ಮಾಡೋಲ್ಲ ಹೇಳ್ತಾರೆ, ಸರ್ ಪ್ರೇಯರ್ ಮಾಡಿದ್ರ ಸರ್, ಪ್ರೇಯರ್ ಮಾಡ್ಕೊಂಡು ಹೋಗಿ ಸರ್, ಬೈತಾಳ ಅವಳು ಬೇರೆ ಹಿಂದೂ ಫ್ಯಾಮಿಲಿ ನಂತರನೇ ಅಂದ್ರೆ ಕೂಡ ನಮ್ಮ ಜೊತೆ ಜೀವನ ಕಳೆದ್ಬಿಟ್ಟು ಅವಳು ಯೇಸು ಕ್ರಿಸ್ತನ ಒಪ್ಪಿಸ್ಕೊಂಡು ಅವಳಿಗೆ ನನಗಿಂತ ಜಾಸ್ತಿ ಫೇತ್ ಇದೆ. ಸರ್ ಪ್ರೇಯರ್ ಮಾಡಿಲ್ಲ, ಹೋಗಂಗಿಲ್ಲ, ಇರಿ. ನಮ್ಮ ಮಿಸ್ಸಸ್ ಹೋದ್ರೆ, ನಮ್ಮ ಮಗಳು ಹೋದ್ರೆ, ನಮ್ಮ ನಾಯಿಗೆ ಊಟ ಕೊಡೋಕೆ ಮುಂಚೆನೂ ಪ್ರೇಯರ್ ಮಾಡ್ತಲ್ಲ ಅವಳು. ಸೊ that is the sword of the spirit. ಅದು that is the most ಮುಖ್ಯವಾದ. ನಾವು AK-47 ತಗೊಂಡು ಹೋಗ್ತಾ ಇದ್ವಿ ಮಿಲಿಟರಿನಲ್ಲಿ. ಅದೇ ತರ ಒಬ್ಬ ಕ್ರಿಶ್ಚಿಯನ್, he carries the sword of the spirit. The spirit is prayer. In everything you will be praying, and you're praying in the spirit. Whom are you praying to? The author of this. ನೀವು ಅವ್ರಿಗೆ ಪ್ರೇಯರ್ ಮಾಡ್ತಾ ಇದ್ರೆ, imagine everything that is there in this the entire kavach, that is the full armor of God. ನೀವು ಒಂದು ಆರ್ಮರ್ಡ್ ಪರ್ಸನಲ್ ಕ್ಯಾರಿಯರ್ ಒಳಗಡೆ ಇದ್ದಂಗೆ. That is what is the sword of the spirit. That is the main mukhya weapon which you have. That is your AK-47. Is your faith in the SOP. And you are reading this SOP daily. ನೀವು ಇದನ್ನ ಓದಿದ್ರೆ ಮಾತ್ರ ನಿಮ್ಗೆ ಆ ಕವಚ ಸಿಗತ್ತೆ, ಇಲ್ದಿರೆ ಸಿಗಲ್ಲ. That is my final message to you. ಇಲ್ಲಿ 6 pieces of armor of God ಇದೆ. ನಾವು ನಿಮಗೆ 6 challenges ಕೊಡ್ತೀನಿ. First challenge, in everything you will pray. Second challenge, read the book of Proverbs every day. While you pray, when you're going for any mission, any work, whatever, by heart Psalm 91. ಮಕ್ಕಳು ನಮ್ಮ ಹೆಂಡತಿ Psalm 91 by heart ಆಗಿ ಹೇಳ್ತಾರ ಡೈಲಿ. 3. 4ನೇದು, ತಮ್ಮ ಬಾಡಿ, your body is the temple of the Holy Spirit. Don't be lazy. ಏನೋ ಒಂದು 5 ನಿಮಿಷ ಕೂಡ ತಗೊಂಡ್ಬಿಟ್ಟು ಸ್ವಲ್ಪ ಯೋಗ ಮಾಡಿ, ಕೈ ಎತ್ತು, ರೈಟ್ ಲೆಫ್ಟ್, ಇದು ಇಷ್ಟು ಆದ್ರೂ ಮಾಡಿ. ನೀವು ಎಷ್ಟಾದ್ರೂ ಯಂಗ್ ಇದ್ರೆ ಸ್ವಲ್ಪ ಜಾಸ್ತಿ ಓಡಿ, ನೀವು ಸ್ವಲ್ಪ ವಯಸ್ಸು ಜಾಸ್ತಿ ಇದ್ರೆ ನಿಮ್ಮ ಬೆಡ್ನಲ್ಲೇ ಸ್ವಲ್ಪ ಯೋಗ ಮಾಡಿ, ತಮ್ಮನ್ನ ಹ್ಯಾಂಡ್ಸ್ಗ ಮೂವ್ಮೆಂಟ್ ಮಾಡಿಕೊಂಡು, ಕಾಲಿನ ಮೂವ್ಮೆಂಟ್ ಮಾಡಿಕೊಂಡು, ರೊಟೇಟ್ ಮಾಡಿಕೊಂಡು, ಹೆಡ್ ಎಲ್ಲ ರೊಟೇಟ್ ಮಾಡ್ಕೊಂಡು, ಬಾಡಿ ರೊಟೇಟ್ ಮಾಡಿಕೊಂಡು ನೀವು ಡೈಲಿ ಜೀವನ ನಡೆಸಿ. Because the body you are responsible. Don't defile that body with cigarette, smoking and other
dangerous stuff. Even if you are overeating with oil every day, meat eating, uncontrolled eating, that is also you are spoiling your body. So ನಿಮ್ಮ ಬಾಡಿ ನೋಡ್ಕೊಳ್ಳಿ. Then fellowship is very important. You have church network is net worth ಅಂತ ಹೇಳ್ತಾರಲ್ಲ. ನಿಮ್ಗೆ ಎಷ್ಟು ನೆಟ್ವರ್ಕ್ ಇದೆಯೋ, ಎಷ್ಟು ಜನ ನಿಮಗೆ ಗೊತ್ತಿದೆಯೋ ಅಷ್ಟು ನಿಮ್ಗೆ ವರ್ತ್ ಇದೆ. ಕ್ರಿಶ್ಚಿಯನ್ಸ್ ಇರಲಿ, ನಾನ್ ಕ್ರಿಶ್ಚಿಯನ್ಸ್ ಇರಲಿ, ಪರವಾಗಿಲ್ಲ. To Christians, you will show your faith, how strong you are. To non-Christians, they will see your faith. They'll say, this man is different. You won't bear on. So, fellowship, meet friends. Doesn't mean only you will meet friend. You, your wife, ನಿಮ್ಮ ವೈಫು, ಮಕ್ಕಳು, ಎಲ್ರಿಗೂ ಫ್ರೆಂಡ್ಸ್ ಬೇಕು. And they should be good friends. Chosen friends. Choice. ಯಾರ ಗುಣ ಅಚ್ಚ ಇದೆಯಲ್ಲ, ಚೆನ್ನಾಗಿದೆಯೋ ಆ ಥರ ಫ್ರೆಂಡ್ಸ್ನ ನೀವು ಅವ್ರ ಜೊತೆ ಇರಬೇಕು. ಹೇಳ್ತಾರಲ್ಲ, ಯು ಆರ್ ವಾಟ್ ಯುವರ್ ಫ್ರೆಂಡ್ಸ್ ಆರ್. ಇಫ್ ಯುವರ್ ಫ್ರೆಂಡ್ಸ್ ಆರ್ people from the church, your attitude will be like that. Your attitude will be holy, pious, good, righteous. ನಿಮ್ಮ ಫ್ರೆಂಡ್ಸು ಎಲ್ಲೋ ಒಂದು ರೌಡಿ ಗ್ಯಾಂಗ್ ಇದ್ರೆ, ಎಲ್ಲ ಎಣ್ಣೆ ಹೊಡೆಯೋ ಜಾಗದಲ್ಲಿದ್ದರೆ ನಿಮ್ಮ ಆಟಿಟ್ಯೂಡು ಅಲ್ಲೇ ಹೋಗುತ್ತೆ. ಸೊ ಮೇಕ್ ಗುಡ್ ಫ್ರೆಂಡ್ಸ್. ಇಫ್ ಯು ವಾಂಟ್ ಟು ಹ್ಯಾವ್ ಗುಡ್ ಬಿಸ್ನೆಸ್, ಮೀಟ್ ಪೀಪಲ್ ಹೂ ಆರ್ ಇನ್ ಬಿಸ್ನೆಸ್. ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು, ನನ್ನ ದುಡ್ಡನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಗೋ ಅಂಡ್ ಮೀಟ್ ಅ ಬ್ಯಾಂಕರ್, ಮೇಕ್ ಫ್ರೆಂಡ್ಸ್ ವಿತ್ ಅ ಬ್ಯಾಂಕರ್, ಮೇಕ್ ಫ್ರೆಂಡ್ಸ್ ವಿತ್ ಪೀಪಲ್ ಹೂ ಆರ್ ಇನ್ ಟು ಇನ್ವೆಸ್ಟ್ಮೆಂಟ್. ಸೊ ಆ ಥರ ಫ್ರೆಂಡ್ಸ್ ಡಿಸ್ಕಸ್, ಟಾಕ್, ಸ್ಪೀಕ್, ಬಿಕಾಸ್ ಯು ನೀಡ್ ಪೀಪಲ್ ಟು ಟಾಕ್. ದೆನ್ ಯು ಚೂಸ್ ದ ಗುಡ್ ಫ್ರೆಂಡ್ಸ್. ಅಗೇನ್ ಅಪ್ಲಿಕೇಶನ್, ಇವತ್ತಿನ ಲೆಸನ್ ಫುಲ್ ಸಂಕ್ಷೇಪ ಅಂತ ಮಾಡಿದ್ರೆ, ಅಗೇನ್ 6 ಪಾಯಿಂಟ್ಸ್ ಚಾಲೆಂಜ್ ನ ಕೊಟ್ಟಿರೋದು. Pray for everything. Read the book of Proverbs or anything in the Bible, whatever you are daily reading it or as your pastor guides you. Psalm 91 na ಓದಿ, ಬಾಡಿ ಎಕ್ಸರ್ಸೈಸ್ ಮಾಡ್ಕೊಳ್ಳಿ, ಡೋಂಟ್ ಡಿಫೈಲ್ ಯುವರ್ ಬಾಡಿ. ಅಂಡ್ ಲಾಸ್ಟ್ಲಿ ನಿಮ್ಮ ಫ್ರೆಂಡ್ಸ್ ಹತ್ರ ಫೆಲೋಶಿಪ್ ಮಾಡ್ಕೊಳ್ಳಿ. ದಿಸ್ ಇಸ್ ದಿ ಅಪ್ಲಿಕೇಶನ್ ಫ್ರಮ್ ಟುಡೇಸ್ part of the standard operating procedure in Ephesians chapter 5 and 6 is what is there in the Bible in the bigger SOP. God bless you all and look forward to seeing you personally sometime. Namaskar.